ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಂದಿನಿ. ನಾನಿವತ್ತು ನಿಮ್ಮೆಲ್ಲರಿಗೂ ಒಂದು ಒಳ್ಳೆ ಟಿಪ್ಸ್ ಕೊಡೋಣ ಅಂತ ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ದೆ. ಆ ಟೈಮ್ ಇವತ್ತು ಬಂದಿದೆ. ಇವತ್ತಿನ ವಿಡಿಯೋದಲ್ಲಿ ಪ್ರತಿಯೊಂದು ಹೆಣ್ಮಕ್ಳಿಗೆ ಅನುಕೂಲ ಆಗುವಂಥ ವಿಷಯನ ತಂದಿದ್ದೀನಿ. ಅದೇನಂತೇಳಿದರೆ, ಇದನ್ನ ಆದಷ್ಟು ಹೆಣ್ಮಕ್ಳೇ ಮಾಡಬೇಕು. ಮನೆಯಲ್ಲಿ ಯಾರು ಮನೆಯಲ್ಲಿ ಅಡುಗೆ ಮಾಡ್ತಾರೋ, ಯಾರು ಮನೆಯಲ್ಲಿ ಎಲ್ಲರಿಗೂ ಊಟ ಬಡಿಸ್ತಾರೋ ಅಂಥ ಹೆಣ್ಮಕ್ಳು ಇದನ್ನ ಪಾಲಿಸ್ಬೇಕಾಗಿರೋವಂಥದ್ದು. ಯಾಕೆ ಅಂದರೆ, ಹೆಣ್ಮಕ್ಳು ಈ ರೀತಿ ಒಂದು ಟಿಪ್ಸ್ನ ನಿಮ್ಮ ಅಡುಗೆ ಮನೆಯಲ್ಲಿ ನೀವು ಫಾಲೋ ಮಾಡೋದ್ರಿಂದ ಗಂಡಸರ ಕೈಯಲ್ಲಿ ದುಡ್ಡು ಯಾವಾಗಲೂ ಉಳಿಯುತ್ತೆ. ಗಂಡಸರಂದರೆ ನಿಮ್ಮ ಮನೆಯಲ್ಲಿ ಯಾರಾದರೂ ತಂದೆ ಆಗಿರ್ಬೋದು, ಇಲ್ಲ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು, ಇಲ್ಲ ಬೇರೆ ಯಾರಾದರೂ ದುಡಿತಾ ಇರ್ತಾರಲ್ಲ, ಯಾವಾಗಲೂ ದುಡಿತಾನೇ ಇರ್ತಾರೆ. ಆದರೆ ದುಡ್ಡು ಕೈಯಲ್ಲಿ ನಿಲ್ಲಲ್ಲ. ಅಂದರೆ ನಾವು ಹೆಂಗಸರು ಕೂಡ ಕಾರಣ ಆಗಿರ್ತೀವಿ. ಯಾಕೆ ಅಂತ ಹೇಳಿದರೆ, ನಾವು ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಲ್ಲ, ಹೆಂಗಂದ್ರಂಗೆ ಮೇಂಟೈನ್ ಮಾಡ್ತಾ ಇರ್ತೀವಿ. ಅದಕ್ಕೋಸ್ಕರ ನಾನು ಇವತ್ತು ತಿಳಿಸ್ಕೊಡುವಂಥ ಟಿಪ್ಸ್ನ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಯಾರು ದುಡಿತಾ ಇರ್ತಾರೋ ಅವ್ರ ಕೈಯಲ್ಲಿ ಹಣ ಉಳಿಸೋದಕ್ಕೆ ಸಾಧ್ಯವಾಗುತ್ತೆ. ಅದೇನಂತೇಳಿದರೆ, ನಾವು ಹೆಣ್ಮಕ್ಳು ಮನೆಯಲ್ಲಿ ಪ್ರತಿಯೊಂದು ವಸ್ತುನೂ ಖಾಲಿ ಆದಮೇಲೆ ಗಂಡಸರಿಗೆ ಅದಿಲ್ಲ ಇದಿಲ್ಲ ಅಂತ ಅಡುಗೆ ಮನೆಯಲ್ಲಿ ನಿಂತ್ಕೊಂಡು, ಇವತ್ತು ಅಕ್ಕಿ ಇಲ್ಲ ಖಾಲಿಯಾಗಿದೆ, ಅರಿಶಿನ ಇಲ್ಲ ಖಾಲಿಯಾಗಿದೆ, ಸಾಸಿವೆ ಇಲ್ಲ ಖಾಲಿಯಾಗಿದೆ, ಉಪ್ಪಿಲ್ಲ, ಆ ಥರ ಯಾವುದೇ ರೀತಿ ಕಾರಣಗಳನ್ನ ಹೇಳಬಾರ್ದು. ಅದರಲ್ಲೂ ಅಡುಗೆ ಮನೆಯಲ್ಲಿ ನಿಂತ್ಕೊಂಡು ಅದಿಲ್ಲ ಇದಿಲ್ಲ ಅನ್ನೋದನ್ನ ಮೊದಲು ನಿಲ್ಲಿಸಬೇಕು. ನಾವು ಯಾವತ್ತು ಯಾವುದನ್ನು ಇಲ್ಲ ಅಂತೀವೋ ಅದು ಶಾಶ್ವತವಾಗಿ ಇಲ್ಲನೇ ಆಗ್ತಾ ಹೋಗುತ್ತೆ. ಇಲ್ಲ ಇಲ್ಲ ಅಂತ ಯಾವತ್ತೂ ಹೇಳ್ಬಾರ್ದು. ದುಡ್ಡು ಅಷ್ಟೇ, ನಮ್ಮ ಹತ್ರ ಇಲ್ಲ ಅಂದರೆ ನಮ್ಮ ಹತ್ರ ದುಡ್ಡಿಲ್ಲ ಅನ್ನಬಾರ್ದು. ಇದೆಯೋ ಇಲ್ವೋ ಇದೇ ಅನ್ನೋ ಥರನೇ ಮನಸ್ಥಿತಿನಲ್ಲಿರಬೇಕು. ಅದರಿಂದ ನಮಗೆ ಎಷ್ಟೆಲ್ಲ ಲಾಭಗಳಿದೆ ಅಂದರೆ, ನನಗಂತೂ ತುಂಬಾ ಅನುಭವ ಆಗಿದೆ. ಯಾಕಂದರೆ ನಾನು ಕೂಡ ತುಂಬ ವೀಡಿಯೋಗಳನ್ನ ನೋಡ್ತೀನಿ. ಕೆಲವೊಂದು ಟಿಪ್ಸ್ಗಳನ್ನ ಫಾಲೋ ಮಾಡ್ತಾ ಹೋದಂಗೆ ನನಗೆ ಒಂದೊಂದು ಅನುಭವ ಆಗ್ತಾಯಿದೆ. ಈ ಟಿಪ್ಸ್ನ ನಾನು ಕೂಡ ಫಾಲೋ ಮಾಡ್ತೀನಿ. ಇದರಿಂದ ಒಳ್ಳೇದಾದಮೇಲೆ ನಾನು ಕೂಡ ನಿಮಗೂ ಕೂಡ ಅನುಕೂಲ ಆಗ್ಬೋದೇನೋ ಅಂದ್ಬಿಟ್ಟು ವೀಡಿಯೋನ ಶೇರ್ ಮಾಡ್ತಾ ಇರೋದು. ನಾವು ಹೆಣ್ಮಕ್ಳು ಏನಂದರೆ, ಏನು ಫುಲ್ಲು ಖಾಲಿ ಆಗೋ ತನಕ ಇರೋದು. ಖಾಲಿ ಆದಮೇಲೆ ಇವತ್ತು ಉಪ್ಪು ಖಾಲಿಯಾಗಿದೆ, ಉಪ್ಪು ತರಬೇಕಿತ್ತು, ಇಲ್ಲಿ ಸಾಸಿವೆ ಖಾಲಿಯಾಗಿದೆ, ಸಾಸಿವೆ ತರಬೇಕಿತ್ತು, ಅಕ್ಕಿ ಖಾಲಿಯಾಗಿದೆ, ಅಕ್ಕಿ ತರಬೇಕಿತ್ತು. ಯಾವುದೇ ಕಾರಣಕ್ಕೂ ಆ ಥರ ಹೇಳ್ಬಾರ್ದು. ಅದರಲ್ಲೂ ಅಡುಗೆ ಮನೇಲಿ ನಿಂತ್ಕೊಂಡು ಯಾವತ್ತೂ ಖಾಲಿಯಾಗಿದೆ ಅಂತ ಹೇಳೋಕ್ಕೆ ಹೋಗ್ಬೇಡಿ. ಸ್ವಲ್ಪ ಇರುವಾಗಲೇ ಹೇಳಿ. ಈಗ ಒಂದು ಅಕ್ಕಿ ಮೂಟೆ ತೊಗೊಂಡು ಬರ್ತೀರಾ ಅಂದರೆ, ಒಂದು 5 kg ಅಕ್ಕಿ ಇದೆ ಅನ್ನೋವಾಗಲೇ ನೀವು ಮನೆಯವರಿಗೆ ತಿಳಿಸ್ಬೇಕು, ಅಕ್ಕಿ ತರಬೇಕಾಗಿತ್ತು ಅಂತ. ಅಕ್ಕಿ ಖಾಲಿಯಾಗಿದೆ ಅಂತ ಯಾವುದೇ ಕಾರಣಕ್ಕೂ ಹೇಳಬೇಡಿ, ಅಕ್ಕಿ ತರಬೇಕಿತ್ತು ಅಂತ ಹೇಳಿ. ಹಾಗೆ ಉಪ್ಪು ಅಷ್ಟೇ, ಉಪ್ಪು ಸ್ವಲ್ಪ ಒಂದು ಪ್ಯಾಕ್ ಇರುವಾಗಲೇ ಹೇಳಿ, ತೊಂದರೆ ಇಲ್ಲ. ಉಪ್ಪಿಗೇನು ಜಾಸ್ತಿ ರೇಟ್ ಇಲ್ವಲ್ಲ. ಅದರಲ್ಲೂ ಉಪ್ಪನ್ನ ಒಂದೇ ರೀತಿ ಉಪ್ಪನ್ನ ತೊಗೊಂಡು ಬರಬೇಡಿ. ನಾವು ಪುಡಿ ಉಪ್ಪು ಮಾತ್ರ ಯೂಸ್ ಮಾಡ್ತೀವಿ, ಕಲ್ಲುಪ್ಪೇನು ಯೂಸ್ ಮಾಡಲ್ಲ ಅಂದ್ಬಿಟ್ಟು. ಆದರೆ ಕಲ್ಲುಪ್ಪು ಯಾವಾಗಲೂ ಮನೆಯಲ್ಲಿ ಇರಬೇಕು. ನೀವು ಒಂದು ಪ್ಯಾಕ್ನ ಸ್ಟಾಕಾಗಿ ಇಟ್ಕೊಳ್ಳಿ, ಯೂಸ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಒಂದು ಪ್ಯಾಕ್ ಯಾವಾಗಲೂ ಉಪ್ಪಿರಬೇಕು. ಹಾಗೆ ಅರಿಶಿಣನೂ ಕೂಡ ಮೇಯ್ನ್ ಇಂಪಾರ್ಟೆಂಟ್. ಯಾವುದೆಲ್ಲ ಖಾಲಿ ಆಗಬಾರ್ದು ಅಂತ ಹೇಳ್ತೀನಿ ನೋಡಿ, ನೋಟ್ ಮಾಡ್ಕೊಳ್ಳಿ. ಉಪ್ಪು ಖಾಲಿ ಆಗಬಾರ್ದು, ಫುಲ್ಲು ಯಾವುದೇ ಕಾರಣಕ್ಕೂ ಉಪ್ಪು ಖಾಲಿ ಆಗಬಾರ್ದು. ಖಾಲಿ ಆಗೋಕ್ಕೂ ಮುಂಚೆನೇ ತರಿಸ್ಕೋಬೇಕು. ಹಾಗೆ ಅರಿಶಿಣ, ಅಕ್ಕಿ, ಸಾಸಿವೆ ಇವೆಲ್ಲ ಲಕ್ಷ್ಮೀ ಸ್ವರೂಪ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಫುಲ್ಲು ಖಾಲಿ ಆಗೋವರೆಗೂ ಬಿಡಬೇಡಿ. ಸ್ವಲ್ಪ ಇರುವಾಗಲೇ ತರಿಸ್ಕೊಳ್ಳಿ. ಅದರಲ್ಲೂ ಅಕ್ಕಿನ 1 kg 2 kg ಎಲ್ಲ ತರೋಕ್ಕೆ ಹೋಗಬಾರ್ದು. ಚಿಲ್ಲರೆ ಅಕ್ಕಿನ ಯಾವತ್ತೂ ತರಬಾರ್ದು. ತಂದರೆ ಫುಲ್ ಮೂಟೆ ತೊಗೊಂಡು ಬನ್ನಿ. ಇಲ್ಲ ಅಷ್ಟು ಸಾಧ್ಯ ಇಲ್ಲ, ನಮ್ಮ ಅಷ್ಟು ಅಮೌಂಟ್ ಇರಲ್ಲ ಅಂದರೆ 5 kg ತನ್ನಿ, ಇಲ್ಲಾಂದರೆ 10 kg ಬ್ಯಾಗ್ ತೊಗೊಂಡು ಬನ್ನಿ. ಚಿಲ್ಲರೆ ತೂಕ ಮಾಡಿಸಿ ತರೋಕ್ಕೆ ಹೋಗಬೇಡಿ. ಇದೊಂದು ನನ್ನ ಕಡೆಯಿಂದ ಒಂದು ಟಿಪ್ಸ್ ಅಂದ್ಕೊಳ್ಳಿ. ನಿಮ್ಮಲ್ಲಿ ಸ್ಟಾಕ್ ಇಟ್ಕೊಳ್ಳೋಕ್ಕೆ ಡಬ್ಬ ಇಲ್ಲಾಂದ್ರೂ ಪರವಾಗಿಲ್ಲ, ಎಕ್ಸ್ಟ್ರಾ ಇದ್ದರೆ ಒಂದು ಕಡೆ ಒಂದು ಸ್ಟೋರ್ಗೋಸ್ಕರ ಡಬ್ಬ ಇಟ್ಕೊಳ್ಳಿ. ಅರಿಶಿನ, ಉಪ್ಪು. ಹಾಗೆ ಅರಿಶಿನ ಉಪ್ಪನ್ನ ಯಾವುದೇ ಕಾರಣಕ್ಕೂ ಜೊತೆಯಲ್ಲೂ ಕೂಡ ಇಡಬೇಡಿ. ಅರಿಶಿನ ಉಪ್ಪು 2 ಮಂಗಳಕರ ವಸ್ತುಗಳೇ ಆದರೂ ಕೂಡ ಅವೆರಡು ಜೊತೆಯಲ್ಲಿದ್ದರೆ ಮನೆಯಲ್ಲಿ ತೊಂದರೆ ಅಂತ ಹೇಳ್ತಾರೆ. ಇದು ನಾನು ತಿಳ್ಕೊಂಡಿರೋದು, ನಾನೇನು ಅಷ್ಟೊಂದು ಅನುಭವಸ್ಥೆ ಅಲ್ಲ, ನಾನು ಫಾಲೋ ಕೂಡ ಮಾಡ್ತಿದ್ದೀನಿ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಅರಿಶಿನ ಉಪ್ಪು ಒಂದೇ ಜಾಗದಲ್ಲಿ ಇಡಬೇಡಿ. ಹಾಗೆ ನಾವು ಒಂದು ಹೊರಗಡೆಯಿಂದ ಬರುವಾಗ ನಿಂಬೆಹಣ್ಣು, ಹಸಿಮೆಣಸಿನಕಾಯಿನ ಜೊತೆಯಲ್ಲೇ ತರಬಾರ್ದು ಅಂತ ಹೇಳ್ತಾರೆ. ಅದು ದೃಷ್ಟಿಗೆ ಒಟ್ಟಿಗೆ ಕಟ್ತೀವಿ, ಆದರೂ ಕೂಡ ಅವೆರಡನ್ನೂ ಮನೆ ಒಳಗಡೆ ತಗೊಂಡು ಬರುವಾಗ ಒಟ್ಟಿಗೆ ತಗೊಂಡು ಬರಬಾರ್ದು ಅಂತ ಹೇಳ್ತಾರೆ. ನಾನು ಕೂಡ ತಿಳ್ಕೊಂಡಿದ್ದೀನಿ. ಈ ನಡುವೆ ನಾವು ಕೂಡ ಫಾಲೋ ಮಾಡ್ತೀವಿ. ಫಸ್ಟೆಲ್ಲ ನಾವು ತೊಗೊಂಡು ಬರ್ತಾಯಿದ್ವಿ, ಗೊತ್ತಿರಲಿಲ್ಲ. ಈಗ ನಮ್ಮ ಮನೆಯವರು ತೊಗೊಂಡು ಬರುವಾಗ ಬೇರೆ ಬೇರೆ ಕವರಲ್ಲಿ ತರ್ತಾರೆ. ಒಟ್ಟಿಗೆ ತಂದರೂ ಕೂಡ ಒಂದೇ ಕವರಲ್ಲಿ ಜೊತೆಯಲ್ಲಿ ಇಟ್ಕೊಂಡು ಬರಬಾರ್ದು. ಯಾಕಂದರೆ ಒಂದು ರೇಷನ್ ತಗೊಂಡು ಬರುವಾಗ ನಾವೆಲ್ಲ ತೊಗೊಂಡು ಬರಲೇಬೇಕಾಗುತ್ತೆ. ಆದರೆ ಅವೆರಡಕ್ಕೂ ಬೇರೆ ಬೇರೆ ಕವರ್ ಇರಬೇಕು, ಒಂದೇ ಕವರಲ್ಲಿ ಒಟ್ಟಿಗೆ ತೊಗೊಂಡು ಬರಬಾರ್ದು ಮನೆ ಒಳಗಡೆ ಅಂತ ಹೇಳ್ತಾರೆ. ಈ ಮಂಗಳಕರ ವಸ್ತುಗಳೆಲ್ಲ ಖಾಲಿ ಆಗಿದೆ ಅಂದರೆ ನಾವೇ ಮನೆಯಲ್ಲೆಲ್ಲ ಖಾಲಿ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಂಗೆ. ಯಾಕೆಂದರೆ ಇವೆಲ್ಲ ನಾವು ಲಕ್ಷ್ಮೀ ಸ್ವರೂಪ ಅಂತ ಭಾವಿಸಬೇಕು. ಈ ವಸ್ತುಗಳೆಲ್ಲ ನಮ್ಮ ಮನೆಯಲ್ಲಿ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಅನುಕೂಲ ಆಗುತ್ತೆ.
ಯಾವಾಗಲೂ ಮನೆಯಲ್ಲಿ ಇಲ್ಲ ಇಲ್ಲ ಅಂತ ಯೂಸ್ ಮಾಡಬಾರ್ದು. ನಮ್ಮ ಹತ್ರ ಎಷ್ಟಿದ್ರೂ ಕೂಡ ಇಲ್ಲ ಥರನೇ ಆಗುತ್ತೆ. ಹಾಗೆ ಖಾಲಿ ಖಾಲಿ ಅನ್ನೋ ಪದನೂ ಕೂಡ ಜಾಸ್ತಿ ಯೂಸ್ ಮಾಡಬಾರ್ದು. ಅದರಲ್ಲೂ ಅಡುಗೆ ಮನೇಲಿ ನಿಂತ್ಕೊಂಡು ಅದು ಖಾಲಿಯಾಗಿದೆ ಇದು ಖಾಲಿಯಾಗಿದೆ ಅನ್ನೋದು ಹೆಣ್ಮಕ್ಳು ದಯವಿಟ್ಟು ಬಳಸಬೇಡಿ. ನಾನು ಕೂಡ ತುಂಬಾ ಬಳಸ್ತಾ ಇದ್ದೆ. ಈ ನಡುವೆ ಈ ವಿಷಯಗಳೆಲ್ಲ ತಿಳಿದ್ಮೇಲೆ ನಾನು ಕೂಡ ಕಡಿಮೆ ಮಾಡಿದ್ದೀನಿ. ನನಗೂ ಕೂಡ ಒಳ್ಳೆಯದಾಗಿದೆ. ಅಲ್ಲಿ ಅನ್ನಪೂರ್ಣೇಶ್ವರಿ ನೆಲೆಸಿರ್ತಾಳೆ. ಹಾಗೆ ನಾವು ತರುವಂಥ ವಸ್ತುಗಳಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ. ಹಾಗೆ ಬೆಳಗ್ಗೆ ಹಾಸಿಗೆಯಿಂದ ಎದ್ದ ತಕ್ಷಣ ದಯವಿಟ್ಟು ಅಡುಗೆ ಮನೆಗೆ ಬಂದು ಸ್ಟವ್ನ ಕಚ್ಚೋದಾಗಲಿ ಅಡುಗೆ ಸ್ಟಾರ್ಟ್ ಮಾಡೋದಾಗಲಿ ಮಾಡಬೇಡಿ. ನೀಟಾಗೆಲ್ಲ ಫ್ರೆಶ್ ಅಪ್ ಆದಮೇಲೆ ಅಡುಗೆನ ಸ್ಟಾರ್ಟ್ ಮಾಡಿ. ಹಾಗೆ ಅಡುಗೆ ಮಾಡೋಕ್ಕೂ ಮುಂಚೆ ದೇವ್ರನ್ನ ಮನಸ್ಸಿನಲ್ಲಿ ನೆನೆಸ್ಕೊಂಡು ಶುರು ಮಾಡಿ. ಸಾಧ್ಯವಾದರೆ ಒಲೆಗೆ ಪೂಜೆ ಮಾಡಿ ಕೂಡ ಅಡುಗೆನ ಸ್ಟಾರ್ಟ್ ಮಾಡ್ಬೋದು. ಕೆಲವರು ಅಂದ್ಕೊತಾ ಇರ್ತಾರೆ, ನಾವು ಇಷ್ಟು ದಿವಸ ಅಡುಗೆ ಮಾಡಿಲ್ವಾ, ನಮ್ಮ ಹತ್ರ ದುಡ್ಡು ಕಾಸು ಚೆನ್ನಾಗೇ ಇದೆ, ಇವ್ರು ಹೇಳಿದ ತಕ್ಷಣ ಇನ್ನೂ ಏನು ನಾವು ಶ್ರೀಮಂತರ ಆಗಿಬಿಡ್ತೀವ ಅಂತ. ಶ್ರೀಮಂತ ಆಗ್ತೀವೋ ಬಿಡ್ತೀವೋ, ಆದರೆ ನೀವು ಒಂದ್ಸರಿ ಈ ಟಿಪ್ಸ್ನ ಫಾಲೋ ಮಾಡಿ ನೋಡಿ. ಕೆಲವರು ಇದೆಲ್ಲ ಫಾಲೋ ಮಾಡ್ತಾ ಇರ್ತಾರೆ, ಬಟ್ ಹೇಳ್ಕೊಳ್ಳಲ್ಲ ಬೇರೆಯವ್ರ ಹತ್ರ. ನಾನು ಹೇಳ್ಕೊಳ್ತಾ ಇದ್ದೀನಿ, ನಿಮಗೂ ಅನುಕೂಲ ಆಗ್ಬೋದು ಅನ್ನೋ ಉದ್ದೇಶ ಅಷ್ಟೇ, ಬೇರೆ ಏನಿಲ್ಲ. ಹಾಗೆ ನಾನು ಇವತ್ತು ನಿಮಗೆ 2 ಟಿಪ್ಸ್ನ ಕೊಡ್ತಾ ಇದ್ದೀನಿ. ಈ ಟಿಪ್ಸು ನಿಮಗೆ ಇಷ್ಟ ಆದರೆ ಫಾಲೋ ಮಾಡಿ. 3 ತಿಂಗಳು ಬಿಟ್ಟು ಕಮೆಂಟ್ ಮಾಡಿ ಹೇಗಿದೆ ಅಂದ್ಬಿಟ್ಟು. ಮೊದಲನೇ ಟಿಪ್ ಏನಂತಂದರೆ, ಒಂದು ಅರಿಶಿಣ ಕೊಂಬು ಯಾವುದೇ ರೀತಿ ಮುರಿದಿರಬಾರ್ದು, ಸೊಟ್ಟಗಾಗಿರಬಾರ್ದು. ನೀಟಾಗಿರುವಂಥ ಅರಿಶಿಣ ಕೊಂಬನ್ನ ತೊಗೊಂಡು ಬಂದು ಶುಕ್ರವಾರ ಅಥವಾ ಮಂಗಳವಾರ ಮನೆಗೆ ತೊಗೊಂಡು ಬಂದು ಒಂದು ಅರಿಶಿಣ ಬಟ್ಟೆಯಿಂದ ಕಟ್ಟಿಬಿಟ್ಟು ಅದನ್ನು ದೇವ್ರ ಮನೇಲಿಟ್ಟು ಯಾವಾಗಲೂ ಪೂಜೆ ಮಾಡ್ತಾ ಬರೋದ್ರಿಂದ ಅದು ಕೂಡ ತುಂಬಾ ಒಳ್ಳೆಯದು. ಇನ್ನೊಂದು ಟಿಪ್ಪು ಏನಂತ ಹೇಳಿದರೆ, ಒಂದು ಅರಿಶಿಣ ಬಟ್ಟೆ ತೊಗೊಳ್ಳಿ. ನಿಮ್ಮ ಮನೆಯಲ್ಲಿ ಅರಿಶಿಣ ಬಟ್ಟೆ ಇಲ್ಲ ಅಂದರೆ ಒಂದು ಬಿಳಿ ಒಳ್ಳೆ ಕರ್ಚಿಪು ಯೂಸ್ ಮಾಡಿರಬಾರ್ದು. ಆ ಕರ್ಚಿಪಿಗೆ ಅರಿಶಿಣ ನೀರನ್ನ ಎಜ್ಬಿಟ್ಟು ಆ ಬಟ್ಟೆನ ಅರಿಶಿಣ ಮಾಡಿ ಒಣಗಿಸಿಟ್ಕೊಳ್ಳಿ. ಆ ಅರಿಶಿಣ ಬಟ್ಟೆಗೆ ಒಂದು ಅರಿಶಿಣ ಕೊಂಬು ಅದೇ ರೀತಿ ನೀಟಾಗಿ ಚೆನ್ನಾಗಿರಬೇಕು, ಯಾವುದೇ ರೀತಿ ಮುರಿದಿರಬಾರ್ದು, ಕಟ್ಟಾಗಿರಬಾರ್ದು. ಹಾಗೆ 3 ಏಲಕ್ಕಿನೂ ಕೂಡ ಓಪನ್ ಆಗಿರಬಾರ್ದು. ಚೆನ್ನಾಗಿರುವಂಥ ಏಲಕ್ಕಿ, ಫುಲ್ಲು ಕಾಳುಗಳು ತುಂಬಿರುವಂಥ ಏಲಕ್ಕಿನ ಪ್ಯಾಕೆಟಲ್ಲಿ ನೋಡಿಬಿಟ್ಟು ತಗೊಳ್ಳಿ, ಯಾವುದೇ ರೀತಿ ಡ್ಯಾಮೇಜ್ ಆಗಿರಬಾರ್ದು ಏಲಕ್ಕಿ. ಇವಾಗ ನೀವು ಅರಿಶಿಣ ಬಟ್ಟೆ ತೊಗೊಂಡಿದ್ರಲ್ಲ, ಆ ಬಟ್ಟೆಗೆ ಇವಾಗ ಹಾಕಬೇಕಾಗಿರೋದು ಏನೆಲ್ಲ ಅಂತ ಹೇಳಿದರೆ, ಒಂದು ಅರಿಶಿಣ ಕೊಂಬು ಕೂಡ ಯಾವುದೇ ರೀತಿ ಡ್ಯಾಮೇಜ್ ಆಗಿರಬಾರ್ದು, ನೋಡಿಬಿಟ್ಟು ತಗೊಳ್ಳಿ. ಏಲಕ್ಕಿನೂ ಕೂಡ ನೋಡಿಬಿಟ್ಟು ತಗೊಳ್ಳಿ. ಅದ್ರ ಜೊತೆಗೆ ₹1 ಕಾಯಿನು, ₹1 5 ಕಾಯಿನ್ಸ್ನ ತಗೊಳ್ಳಿ. ನೀವು ನೀರಲ್ಲಿ ತೊಳೆದು ಒರೆಸಿ ತಗೊಳ್ಬೇಕಾಗುತ್ತೆ. ಯಾಕೆಂದರೆ ಕಾಯಿನ್ಸು ಅದು ಎಲ್ಲೆಲ್ಲಿ ಹೋಗಿರುತ್ತೋ, ದುಡ್ಡು ಅಂದರೆ ಎಲ್ಲರಿಗೂ ಬೇಕಾಗಿರುತ್ತೆ, ಅದು ಎಷ್ಟು ಕಡೆ ಹೋಗಿ ಬಂದಿರುತ್ತೋ, ಎಷ್ಟು ಜನ ಮುಟ್ಟಿರ್ತಾರೋ ಅದಕ್ಕೋಸ್ಕರ ಕಾಯಿನ್ಸ್ನು ಕೂಡ ಅದರೊಳಗಡೆ ಹಾಕ್ಕೊಳ್ಳಿ. ಮೊದಲಿಗೆ ಅರಿಶಿಣ ಬಟ್ಟೆ, ಅರಿಶಿಣ ಕೊಂಬು, 3 ಏಲಕ್ಕಿ, ಹಾಗೆ 5 ಕಾಯಿನ್ಸು, ₹1 5 ಕಾಯಿನ್ಸು. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಇದೆಲ್ಲವನ್ನು ಹಾಕಿ ಒಂದು ಗಂಟನ್ನ ಕಟ್ಟಬೇಕಾಗುತ್ತೆ. ಗಟ್ಟಿಯಾಗಿ ಒಂದು ಗಂಟು ಥರ ಕಟ್ಟಬೇಕಾಗುತ್ತೆ. ಇವಾಗ ಈ ಗಂಟನ್ನ ಏನು ಮಾಡಬೇಕು ಅಂತ ಹೇಳಿದರೆ, ಅಕ್ಕಿ ಡಬ್ಬದೊಳಗಡೆ ಮಧ್ಯದಲ್ಲಿ ಈ ಗಂಟನ್ನ ತಗೊಂಡು ಅಕ್ಕಿ ಮಧ್ಯದಲ್ಲಿ ಇಡಬೇಕಾಗುತ್ತೆ. ನೀವು ಅಕ್ಕಿ ಮೊದಲೇ ಬೇಕಾದರೆ ಗಂಟನ್ನ ಕೆಳಗಡೆ ಇಟ್ಬಿಟ್ಟು ಅದ್ರ ಮೇಲೂ ಬೇಕಾದರೆ ಅಕ್ಕಿನ ಸುರಿಬೋದು. ಇಲ್ಲ ಅಂದರೆ ಅಕ್ಕಿ ಮಧ್ಯದಲ್ಲಿ ಈ ರೀತಿ ಇಟ್ಟರು ಕೂಡ ಆಗುತ್ತೆ. ಯಾರು ಇದನ್ನ ಮಾಡಬೇಕಂದ್ರೆ, ಮನೆಯಲ್ಲಿ ಯಾರು ಅಡುಗೆ ಮಾಡ್ತಾರೋ, ಡೈಲಿ ಅಕ್ಕಿ ಡಬ್ಬದೊಳಗಡೆ ಯಾರು ಕೈ ಹಾಕ್ತಾರೋ ಅವರೇ ಮಾಡಬೇಕು. ನೀವು ಇವಾಗ ಕಟ್ಟಿರುವಂಥ ಮೂಟೆನ ಒಂದು 3 ತಿಂಗಳು ಇಡಿ. 3 ತಿಂಗಳು ಆ ಗಂಟು ಆ ಅಕ್ಕಿ ಡಬ್ಬದೊಳಗಡೆ ಇರಲಿ. 3 ತಿಂಗಳು ಆದಮೇಲೆ ಮತ್ತೆ ನೀವು ಹೊಸದಾಗಿ ಮಾಡಬೇಕಾಗುತ್ತೆ. ಅದೇ ಬಟ್ಟೆನೇ ಸಾಕಾಗುತ್ತೆ. ಕಾಯಿನ್ಸ್ ಬೇಕಂದರೆ ನೀವು ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ನೀವು ಎತ್ತಿಟ್ಕೋಬೋದು. ಆದರೆ ಅರಿಶಿಣ ಕೊಂಬು ಮತ್ತು ಏಲಕ್ಕಿನ ಚೇಂಜ್ ಮಾಡಬೇಕು. ಹಂಗೆ ಕಂಟಿನ್ಯೂ ಮಾಡ್ತಾ ಬನ್ನಿ. ಈ ರೀತಿ ಮಾಡ್ತಾ ಬನ್ನಿ. ನಿಮಗೆ ಈ ರೀತಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಯಾವಾಗಲೂ ಅಕ್ಕಿ ಖಾಲಿಯಾಗಲ್ಲ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ. ಈ ಟಿಪ್ಸ್ನ ಫಾಲೋ ಮಾಡಿದ ಮೇಲೆ ನೀವೇ ಹೇಳ್ತೀರಾ, ಮೊದಲು 3 ತಿಂಗಳು ಹೇಗಿತ್ತು, ನಾವು ಇದನ್ನ ಮಾಡಿದ ಮೇಲೆ ಹೇಗಿದ್ದೀವಿ ಅಂದ್ಬಿಟ್ಟು. ಮನೆಯಲ್ಲಿ ಒಂದು ಒಳ್ಳೆ ಪಾಸಿಟಿವಿಟಿ ತುಂಬಿರುತ್ತೆ. ಸಮಾಧಾನ ಆಗಿಲ್ಲ ಅಂದರೆ ಬಿಟ್ಬಿಡಿ. ಕೆಲವರು ಇದನ್ನೆಲ್ಲ ನಂಬಿಕೆ ಇಲ್ಲ, ಇದೆಲ್ಲ ಸುಳ್ಳು ಹೇಳ್ತಾರೆ ಅಂದ್ಕೊತೀರಾ. ನಾನಿದು ಅನುಭವ ಆದಮೇಲೆ ನಿಮಗೆ ತಿಳಿಸ್ತಾ ಇರೋದು. ಕೆಲವರಿಗೆ ನನ್ನ ಬಗ್ಗೆ ಗೊತ್ತಿರೋರಿಗೆ ಗೊತ್ತಿರುತ್ತೆ ನಾನು ಇದನ್ನೆಲ್ಲ ಫಾಲೋ ಮಾಡ್ತೀನಾ ಇಲ್ವಾ ಅಂದ್ಬಿಟ್ಟು. ನಾನು ಫಾಲೋ ಮಾಡ್ತೀನಿ. ನಾನು ಚೆನ್ನಾಗೇ ಇದ್ದೀನಿ, ದೇವ್ರು ನನಗೆ ಚೆನ್ನಾಗೇ ಇಟ್ಟಿದ್ದಾನೆ, ಏನೂ ತೊಂದರೆ ಇಲ್ಲ. ನಾವು 4 ಜನಕ್ಕೆ ಅನ್ನ ಹಾಕೋಷ್ಟು ಶಕ್ತಿ ನಮಗೆ ದೇವ್ರು ಕೊಟ್ಟಿದ್ದಾನೆ. ಇವಾಗ ಮೊದಲೆಲ್ಲ ಈ ರೀತಿ ನಮಗೆ ಗೊತ್ತಿರಲಿಲ್ಲ. ನಾವು ಕೂಡ ಮೊಬೈಲು ಟಿವಿನೇ ನೋಡಿಬಿಟ್ಟು ಈ ಟಿಪ್ಸ್ನ ಫಾಲೋ ಮಾಡ್ತಾ ಇರೋದು. ಈ ರೀತಿ ಕೆಲವೊಂದು ಟಿಪ್ಸ್ಗಳನ್ನ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ನಮಗೂ ಕೂಡ ತುಂಬಾ ಒಳ್ಳೆಯದಾಗಿದೆ. ಹಾಗೆ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಮೇಲೆ ನಾನು ಹೇಳ್ತಾ ಇದ್ದೀನಿ. ಸಾಧ್ಯವಾದಷ್ಟು ನಿಮಗೂ ಕೂಡ ಹೇಳ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.